ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಹಲವಾರು ಭಾಗದಲ್ಲಿ ಕೃಷಿಗೆ ಯೋಗ್ಯವಾಗದೇ ಇರತಕ್ಕಂಥ ಭೂಮಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ರೈತರು ಉತ್ತಮವಾದಂಥ ರೀತಿಯ ಕೃಷಿಗ ವೃತ್ತಿಯನ್ನ ಮಾಡಿ ಆರ್ಥಿಕವಾಗಿ ನೆಮ್ಮದಿಯಿಂದ ಇರತಕ್ಕಂಥ ಕುಟುಂಬಗಳನ್ನ ಒಕ್ಕೂಡಿಸ್ತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ ನಾವೇನ್ ಕಾಡ್ತಾ ಇದ್ದೇವೆ. ಯಾವುದೇ ಒಂದು ಅಭಿವೃದ್ಧಿಯ ಹೆಸರಿನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜನತೆಯ ಮೇಲೆ ಒತ್ತಡ ಹಾಕಿ ಪೊಲೀಸ್ನ ಇಲಾಖೆಯವರನ್ನ ಅವರ ಮೇಲೆ ಭಯ ಹುಟ್ಟತಕ್ಕಂಥ ರೀತಿಯಲ್ಲಿ ದುರುಪಯೋಗ ಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಸ್ವೇಚ್ಛಾಚಾರವಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಇಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಬಹಳ ಕಡೆ ನಡೆದಿದೆ. ಆ ಒಂದು ಭಾಗವಾಗಿ ಇವತ್ತು ಬೈರಮಂಗಲ ಮತ್ತು ಈ ಭಾಗದ 8 ಹಳ್ಳಿಗಳೇನಿದೆ ನನ್ನ ಮೇಲೆ ಇವತ್ತು ನೇರವಾಗಿ ಅಪಾದನೆ ಮಾಡ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾನು 2006ರಲ್ಲಿ ಬೆಂಗಳೂರು ನಗರದ ಜನಸಂದಣಿಯ ಒತ್ತಡವನ್ನ ನೋಡಿ ಬೆಂಗಳೂರು ಹೊರವಲಯದ 5 ಭಾಗದಲ್ಲಿ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದು, ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ 2006. ಆ ಸಂದರ್ಭದಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹಲವಾರು ರೀತಿಯ ತೀರ್ಮಾನಗಳನ್ನು ಕೊಟ್ಟಿದ್ದೇನೆ. ನಾನು ಪಬ್ಲಿಸಿಟಿ ತಗೊಳ್ಳಿಲ್ಲ ಅಷ್ಟೇ, ಜಾಹೀರಾತನ್ನ. ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟ್ ಬಿಡದಿಯ ಭಾಗದಲ್ಲಿ 8 ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು ಅದನ್ನ ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಮಾಡತಕ್ಕಂತ ತೀರ್ಮಾನ ಆಗಿದ್ದು ಅದನ್ನ ನಾವು ಮುಂದುವರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ನೀರಾವರಿಯ ಸೌಲಭ್ಯಗಳಿರಲಿಲ್ಲ. ಅಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಪಾದನೆಯನ್ನ ಮಾಡ್ಲಿಕ್ಕಾಗದೆ ಅವತ್ತಿನ ಒಂದು ಪರಿಸ್ಥಿತಿಗಳಿದ್ದಿದ್ದೇ ಬೇರೆ. ನಾನು ಅವತ್ತು ಸಹ ಜನ ವಿರೋಧಿಯ ತೀರ್ಮಾನ ಮಾಡ್ಲಿಕ್ಕೆ ಹೋಗಿಲ್ಲ. ಅವತ್ತು ಸಹ ಜನತೆಯ ತೀರ್ಮಾನಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದು. ಈಗ ನಮ್ಮ ಒಂದು ಕಾಲದಲ್ಲಿ 18ರಲ್ಲಿ ಮಂಜೂರು ಶಾಸಕರಾದ ಮೇಲೆ ಇಲ್ಲಿ ಅವರು ಬಂದು ನನ್ನ ಮುಂದೆ ಹೇಳಿದಂತ ಹಿನ್ನೆಲೆಯಲ್ಲಿ ನೀರಾವರಿಯ ಸೌಲಭ್ಯಗಳನ್ನ ಏನ್ ಮಾಡಿದ್ದೇವೆ. ಜನತೆ ನೆಮ್ಮದಿಯಿಂದ ಇದ್ದಾರೆ. ಇಲ್ಲಿ ಹಸುಗಳನ್ನು ಸಾಕಿದ್ದಾರೆ, ಉತ್ತಮ ಇಲ್ಲೇ ನೋಡ್ತಾ ಇದ್ದೀರಿ, ಬೆಳೆ ಬೆಳೆದು ಇಟ್ಟಿದ್ದಾರೆ. ಇಲ್ಲಿ ಇಂಥ ಒಂದು ಫಲವತ್ತಾದ ಭೂಮಿಯಲ್ಲಿ ರೈತರು ಒಳ್ಳೆಯ ಬದುಕನ್ನ ಇವತ್ತೇನ್ ಕಂಡಿದ್ದಾರೆ. ಅಂತ ರೈತರ ಭೂಮಿಗಳನ್ನ ಇವತ್ತು ಏನ ತರ್ತೀವಿ, ಅದು ತರ್ತೀವಿ, ಇದು ತರ್ತೀವಿ ಅಂತ ಹೇಳಿ ಸರ್ಕಾರದಲ್ಲಿ ₹1 ದುಡ್ಡಿಟ್ಟುಗಳಿದೆ. ರೈತರ ಭೂಮಿನೇ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ. ಇದಕ್ಕೆ ನಮ್ಮ ವಿರೋಧ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಹೇಳ್ತೇನೆ, ಪಕ್ಕದ ಈಗಲ್ಟನ್ ಏನಿದೆ ಆ ಈಗಲ್ಟನ್ ಅನ್ನ ಇವತ್ತು ಒಂದು 60-70 ಎಕರೆ ಭೂಮಿಯ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟರು. ಒಬ್ಬೊಬ್ಬ ಜಿಲ್ಲಾಧಿಕಾರಿ ಒಂದೊಂದು ದರವನ್ನ ನಿಗದಿ ಮಾಡ್ತಾರೆ. ಒಂದು 8-10 ವರ್ಷ ನಡೀತು. ಅಲ್ಲೂ ಯಾವ್ಯಾವ ಅಧಿಕಾರಿಗಳು ಅವ್ರ ಹತ್ರ ಈಗಲ್ಟನ್ ನಲ್ಲಿ ಮಾಡಿರ್ತಕ್ಕಂಥ ನಿವೇಶನಗಳನ್ನ ಕೊಡು, 2 ನಿವೇಶನ ಕೊಡು, ಇಷ್ಟು ದುಡ್ಡು ಕೊಡು, ಅದು ಕೊಟ್ರೆ ನಿಮ್ಗೆ ರೇಟ್ ಫಿಕ್ಸ್ ಮಾಡ್ತೀವಿ, ಈ ರೀತಿ ಹೇಳ್ಕೊಂಡು 2-3 ಜಿಲ್ಲಾಧಿಕಾರಿಗಳು ಬದಲಾವಣೆ ಅದರಲ್ಲಿ. ನಂತರ ಇದೇ ಸಿದ್ದರಾಮಯ್ಯ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ ಇದು. ಇವತ್ತೇನು ಇಲ್ಲಿ 2.25 ಲಕ್ಷ, 2,42, 2,24 ಹೇಳ್ತಾವ್ರಲ್ಲ. ಇದೇ ಸಿದ್ದರಾಮಯ್ಯ ಸರ್ಕಾರ ಅವರ ಸರ್ಕಾರದ ಸಚಿವ ಸಂಪುಟ ದರವನ್ನ ನಿಗದಿ ಮಾಡಿದ್ದು ಈಗಲ್ಟನ್ಗೆ, ಆ ಖರಾಬ್ ಲ್ಯಾಂಡ್ಗೆ
13 ಕೋಟಿ ಎಕರೆಗೆ ಫಿಕ್ಸ್ ಮಾಡಿದ್ದಾರೆ. 968 ಕೋಟಿ ಹಣ ಕಟ್ಟು ಅಂತ ಹೇಳಿದ್ರು ಅವನಿಗೆ. ಇದೇ ಸರ್ಕಾರ ಅಲ್ಲಿ 13 ಕೋಟಿ ಫಿಕ್ಸ್ ಮಾಡಿ ರೈತರ ಭೂಮಿಗೆ 2 ಕೋಟಿ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದ್ದೀರಿ ಶಿವಕುಮಾರ್ ಅವರೇ? ನೀವೇ ತಾನೇ ಫಿಕ್ಸ್ ಮಾಡಿದ್ದಲ್ಲಿ 13 ಕೋಟಿ, ಮರ್ತು ಬಿಟ್ರೆ ಅದನ್ನ ಕೊಡಿ. ನೀವು ತಗೊಳ್ಳೋದಿದ್ರೆ 13 ಕೋಟಿ ಕೊಡಿ ರೈತನಿಗೆ. ಅವರೆಲ್ಲ ಬೇರೆ ಕಡೆ ಇನ್ನೊಂದು ಸ್ವಲ್ಪ 10 ಎಕರೆನೋ 20 ಎಕರೆ ಲ್ಯಾಂಡ್ ತಂದು ಬದುಕ್ತಾರೆ ಅವರು. ಅವ್ರನ್ನ ಎಲ್ಲಿ ತಗೊಂಡು ಹೋಗ್ತೀರಿ? ನೀವು ಕೂಡ 50%ಗೆ ಎಷ್ಟು ವರ್ಷ ಕಾಯ್ಬೇಕು? ಇದು ಇರ್ತಕ್ಕಂಥ ಸಮಸ್ಯೆ. ಅದರಿಂದ ರೈತರು ಇಷ್ಟು ದಿವಸಗಳಿಂದ ಸತತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಕೂಡ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದೀರಾ. ಒಬ್ರು ಕೂಡ ಸರ್ಕಾರದಿಂದ ಇವರ ಏನು ಅಹವಾಲು ಒಂದು ಗೌರವಕ ಮುಖ್ಯಮಂತ್ರಿಗೆ ಹೇಳೋದು ಅಟ್ಲೀಸ್ಟ್ ಕರ್ಸಿ ಮಾತಾಡಬೇಕಾಗಿತ್ತು. ಇದೆಲ್ಲೋ ಬಹುಶಃ ಮುಖ್ಯಮಂತ್ರಿಗಳಲ್ಲೆಲ್ಲೋ ಒಂದು ಮುಸಲ್ಮಾನರ ಇದಕ್ಕೆ ಬಂದಿರಲಿಲ್ಲ, ಒಂದು ಇನ್ಸ್ಟಿಟ್ಯೂಷನ್ ಇದೆ. ಆಗ ಬಹುಶಃ ನಮ್ಮ ರೈತರು ಹೋಗಿ ಮನವಿ ಕೊಡ್ಲಿಕ್ಕೆ ಹೋದ್ರೆ ಕೂರ್ಸಿ ಸಾರ್ವಜನಿಕ ಅವ್ರು ಮಾತಾಡಿಸ್ತಿಲ್ಲ, ಕದ್ದೋಯ್ತಾರೆ ಮುಖ್ಯಮಂತ್ರಿಗಳು. ಮಾತಾಡಿಸ್ತಾರೆ ರೈತರ ಹತ್ರ. DCM ಕೂಡ ಜೋರ್ ಮಾಡಿದ್ರು. ಅವ್ರ ರೈತರನ್ನ ಬಾಡಿಗೆ ಜನ ಅಂದ್ರು. ಅವರ ಪದ ಬಳಕೆ ನೋಡಿದ್ದೇನೆ ನಾನು. ರೈತರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೀರಿ ಅಂತ ಹೇಳಿ. ಇದರಿಂದ ನೀವು ತಿಳ್ಕೊಂಡಿದ್ದೀರಿ ಏನೋ ದೊಡ್ಡ ಮಟ್ಟದಲ್ಲಿ ಲೂಟಿ ಕೆಲಸಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತಿದೆ ಅಂತ ಹೇಳಿ. ಆ ಲೂಟಿ ಹೊಡೆಯತಕ್ಕಂಥದ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೌನ ಸಮ್ಮತಿ ಕೂಡ ಪ್ರಶ್ನೆ ಇಲ್ಲ. ರೈತರ ಪರವಾಗಿ ನಾವಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.